ಆತ್ಮೀಯ ತುಲಾರಾಶಿಯವರೇ, ಜಗತ್ತಿಗೆ ನ್ಯಾಯ ಹೇಳುವ, ಎಲ್ಲರನ್ನೂ ಸಮಾನವಾಗಿ ಕಾಣುವ ತಕ್ಕಡಿ ನಿಮ್ಮದು. ಆದರೆ ಕಳೆದ ಕೆಲವು ವರ್ಷಗಳಿಂದ ಆ ತಕ್ಕಡಿ ನಿಮ್ಮ ಪರವಾಗಿ ಬಾಗುತ್ತಲೇ ಇಲ್ಲ ಅಲ್ವೇ? ಬೇರೆಯವರ ಕಣ್ಣೀರು ಒರೆಸುವ ನಿಮ್ಮ ಕಣ್ಣೀರು ಒರೆಸುವವರು ಯಾರೂ ಇಲ್ಲದಂತಾಗಿದೆ. ನೀವು ಕೇವಲ ಸೌಂದರ್ಯ ಪ್ರಿಯರಲ್ಲ, ನೀವು ಸಂಬಂಧಗಳ ಬೆಲೆ ಬಲ್ಲವರು. ಹೊರಗಿನ ಜಗತ್ತಿಗೆ ನೀವು ನಗುತ್ತಾ ಹಾಯಾಗಿ ಇರುವಂತೆ ಕಂಡರೂ ನಿಮ್ಮ ಮನಸ್ಸಿನ ಒಳಗಿನ ಗೊಂದಲ, ನೋವು ಆ ದೇವರಿಗೆ ಮತ್ತು ನಿಮಗೆ ಮಾತ್ರ ಗೊತ್ತು. ನೀವು ಯಾರ ಹತ್ತಿರ ಜಗಳ ಆಡಲು ಇಷ್ಟಪಡುವುದಿಲ್ಲ, ಶಾಂತಿಯಿಂದ ಇರಲು ಬಯಸುತ್ತೀರಿ. ಆದರೆ ವಿಧಿ ಕಳೆದ 5 ವರ್ಷಗಳಿಂದ ನಿಮ್ಮ ತಾಳ್ಮೆಯ ಪರೀಕ್ಷೆ ಮಾಡುತ್ತಲೇ ಇದೆ. ವಿಶೇಷವಾಗಿ ತುಲಾರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಮತ್ತು ದಾಂಪತ್ಯ ಅಥವಾ ಪ್ರೀತಿಯ ವಿಚಾರದಲ್ಲಿ ಅನುಭವಿಸಿದಷ್ಟು ಹಿಂಸೆ ಬೇರೆ ಯಾರೂ ಅನುಭವಿಸಿಲ್ಲ. ಯಾರನ್ನು ನಂಬಿ ಬಿಸ್ನೆಸ್ ಮಾಡಿದ್ರಿ, ಕೈ ಸುಟ್ಟುಕೊಂಡ್ರಿ. ಪ್ರಾಣ ಸ್ನೇಹಿತರೆಂದು ನಂಬಿದವರು ನಿಮ್ಮ ಬೆನ್ನ ಹಿಂದೆಯೇ ಮಾತನಾಡಿದರು. ಕುಟುಂಬದಲ್ಲಿ ಅಶಾಂತಿ, ಸಂಗಾತಿಯ ಜೊತೆ ಹೊಂದಾಣಿಕೆ ಇಲ್ಲದೆ ಯಾಕಪ್ಪ ಈ ಜೀವನ ಎಂದು ಬೇಸತ್ತಿದ್ದೀರಿ. ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೀರಿ, ಆದರೆ ನಿಮಗೆ ಮಾತ್ರ ಯಾಕೆ ಹೀಗಾಗುತ್ತಿದೆ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿರಬಹುದು. ಆದರೆ ತುಲಾರಾಶಿಯವರೇ, ಚಿಂತಿಸಬೇಡಿ. ರಾತ್ರಿ ಎಷ್ಟೇ ಕತ್ತಲಾಗಿದ್ದರೂ ಬೆಳಕಾಗಲೇಬೇಕು, ಸೂರ್ಯ ಹುಟ್ಟಲೇಬೇಕು. 2026ನೇ ಇಸವಿ ತುಲಾರಾಶಿಯವರ ಪಾಲಿಗೆ ಒಂದು ಸುವರ್ಣ ಅಧ್ಯಾಯ ಆಗಲಿದೆ. ನಿಮ್ಮ ರಾಶಿಯಾಧಿಪತಿ ಶುಕ್ರ ಮತ್ತು ಕರ್ಮಕಾರಕ ಶನಿ ಇವರಿಬ್ಬರೂ ಸೇರಿ 2026ರಲ್ಲಿ ನಿಮ್ಮನ್ನು ಕೈ ಹಿಡಿದು ನಡೆಸಲಿದ್ದಾರೆ. ಶನಿದೇವ ತುಲಾರಾಶಿಯಲ್ಲಿ ಉಚ್ಚನಾಗುತ್ತಾನೆ. ಆದರೆ ಶನಿಗೆ ತುಲಾರಾಶಿ ಎಂದರೆ ಅಚ್ಚುಮೆಚ್ಚು. ಇಷ್ಟು ದಿನ ನಿಮ್ಮನ್ನು ತಿದ್ದಿ ತೀಡಿ ಪರೀಕ್ಷಿಸಿದ ಗ್ರಹಗಳು ಈಗ ನಿಮಗೆ ರಾಜಯೋಗ ನೀಡಲು ಕಾತುರದಿಂದ ಕಾಯುತ್ತಿದೆ. ಆದರೆ 2026ರಲ್ಲಿ ಬರುವ ಈ ಅದೃಷ್ಟ, ಐಶ್ವರ್ಯ ಮತ್ತು ನೆಮ್ಮದಿ ನಿಮ್ಮದಾಗಬೇಕಾದರೆ ನೀವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾದ ಈ 5 ಮಹಾರಹಸ್ಯ ಸೂತ್ರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಈ ವಿಡಿಯೋದಲ್ಲಿ ನಾನು ಹೇಳುವ ಪ್ರತಿಯೊಂದು ಮಾತು ಕೂಡ ನಿಮ್ಮ ಮುರಿದು ಬಿದ್ದ ಮನಸ್ಸನ್ನು ಕಟ್ಟುವ ಸಂಜೀವಿನಿ. ದಯವಿಟ್ಟು ಒಂದೇ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ಇದರಲ್ಲಿರುವ ಒಂದು ಮಾಹಿತಿ ಮಿಸ್ ಆದರೂ ನೀವು ರಾಜಯೋಗದಿಂದ ವಂಚಿತರಾಗಬಹುದು. ಸ್ನೇಹಿತರೆ, ತುಲಾರಾಶಿಯವರು 2026ರಲ್ಲಿ ಹೊಸ ವಾಹನ, ಹೊಸ ಮನೆ ಅಥವಾ ಅಂದುಕೊಂಡ ಉದ್ಯೋಗ ಪಡೆಯುವ ಬಲವಾದ ಯೋಗವಿದೆ. ಆದರೆ ಶುಕ್ರನು ಭೋಗದ ಕಾರಕನಾದರೆ ಶನಿಯು ತ್ಯಾಗದ ಕಾರಕ. ಇವರಿಬ್ಬರನ್ನು ಬ್ಯಾಲೆನ್ಸ್ ಮಾಡುವುದು ಹೇಗೆ? ಬನ್ನಿ, ನಿಮ್ಮ ದಾರಿದ್ರ್ಯವನ್ನು ತೊಲಗಿಸಿ ಐಶ್ವರ್ಯ ತರುವ ಆ 5 ರಹಸ್ಯಗಳು ಯಾವುದು ಅಂತ ನೋಡೋಣ. ಮೊದಲನೆಯದಾಗಿ, ತುಲಾರಾಶಿಯವರ ಅದೃಷ್ಟದ ಕೀಲಿಕೈ ಇರುವುದು ಶುಕ್ರವಾರದ ದಿನ. ನಿಮ್ಮ ರಾಶಿಯಾಧಿಪತಿ ಶುಕ್ರದೇವ 2026ರಲ್ಲಿ ನಿಮ್ಮ ಆಕರ್ಷಣೆ ಹೆಚ್ಚಾಗಲು ಮತ್ತು ಹಣದ ಹರಿವು ಹೆಚ್ಚಾಗಲು ಪ್ರತಿ ಶುಕ್ರವಾರ ಸಂಜೆ ನಿಮ್ಮ ಮನೆಯ ತುಳಸಿ ಗಿಡದ ಮುಂದೆ ಅಥವಾ ಪೂಜಾ ಕೋಣೆಯಲ್ಲಿ ಒಂದು ಬೆಳ್ಳಿ ಬಟ್ಟಲಿನಲ್ಲಿ ಅಥವಾ ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ. ನೆನಪಿಡಿ, ಅದಕ್ಕೆ ಕಮಲದ ದಾರ ಅಥವಾ ಬಿಳಿ ಬಣ್ಣದ ಬತ್ತಿಯನ್ನು ಹಾಕಿ. ಅತ್ಯಂತ ಮುಖ್ಯವಾದ ರಹಸ್ಯ ಇಲ್ಲಿದೆ, ಕೇಳಿ. ದೀಪ ಹಚ್ಚಿದ ನಂತರ ಕನಿಷ್ಠ ಪಕ್ಷ ಒಂದು ಚಿಕ್ಕ ಹೆಣ್ಣು ಮಗುವಿಗೆ ಅಥವಾ ಸುಮಂಗಲಿಯರಿಗೆ ಸಿಹಿ ತಿಂಡಿಯನ್ನು ಅಥವಾ ಬಿಳಿ ಬಣ್ಣದ ಹೂವನ್ನು ದಾನ ಮಾಡಿ. ಅಥವಾ ಹಸುವಿಗೆ ಬಾಳೆಹಣ್ಣು ಮತ್ತು ಬೆಲ್ಲವನ್ನು ತಿನ್ನಿಸಿ. ಓಂ ಶುಂ ಶುಕ್ರಾಯ ನಮಃ ಎಂದು 21 ಬಾರಿ ಜಪಿಸಿ. ಶುಕ್ರನು ಸಂತೃಪ್ತನಾದರೆ ನಿಮ್ಮ ಮನೆಯಲ್ಲಿ ಬಂಗಾರ ಕುಣಿದಾಡುತ್ತದೆ. 2026ರಲ್ಲಿ ನೀವು ಏನೇ ಮುಟ್ಟಿದರೂ ಅದು ಚಿನ್ನವಾಗಬೇಕೆಂದರೆ ಈ ಶುಕ್ರವಾರದ ನಿಯಮವನ್ನು ತಪ್ಪಿಸಬೇಡಿ. ಎರಡನೆಯದಾಗಿ, ತುಲಾರಾಶಿಯವರಿಗೆ ವಾಸ್ತು ಪ್ರಕಾರ ಅತ್ಯಂತ ಮುಖ್ಯವಾದ ದಿಕ್ಕು ಆಗ್ನೇಯ. ಇದು ಅಡುಗೆ ಮನೆಯ ಮೂಲೆ ಅಥವಾ ಶುಕ್ರನ ಜಾಗ. 2026ರಲ್ಲಿ ನಿಮ್ಮ ಮನೆಯಲ್ಲಿ ಜಗಳಗಳು ನಿಲ್ಲಬೇಕು, ಗಂಡ ಹೆಂಡತಿ ನಡುವೆ ಪ್ರೀತಿ ಚುಗುರಬೇಕು ಅಂದರೆ ನಿಮ್ಮ ಮನೆಯ ಆಗ್ನೇಯ ಮೂಲೆಯನ್ನು ಚೆಕ್ ಮಾಡಿ.
ಅಲ್ಲಿ ನೀರು ಸೋರುತ್ತಿದ್ದರೆ ಅಥವಾ ಅಲ್ಲಿ ಕಸದ ಡಬ್ಬಿ ಇಟ್ಟಿದ್ದರೆ ತಕ್ಷಣ ತೆಗೆಯಿರಿ. ಅಲ್ಲಿ ಕೆಂಪು ಬಣ್ಣದ ಒಂದು ಚಿಕ್ಕ ಬಲ್ಬನ್ನು ಹಾಕಿಡಿ ಅಥವಾ ಆ ಜಾಗವನ್ನು ಅತ್ಯಂತ ಸ್ವಚ್ಛವಾಗಿಡಿ. ಸ್ನಾನ ಮಾಡಿದ ನಂತರ ಸ್ವಲ್ಪ ಸುಗಂಧ ದ್ರವ್ಯವನ್ನು ಬಳಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಯಾಕೆಂದರೆ ಶುಕ್ರ ಗ್ರಹಕ್ಕೆ ಸುಗಂಧ ಮತ್ತು ಸ್ವಚ್ಛತೆ ಅಂದರೆ ಪ್ರಾಣ. ನೀವು ಎಷ್ಟು ಸುಂದರವಾಗಿ ಅಚ್ಚುಕಟ್ಟಾಗಿ ಇರುತ್ತೀರೋ ಅಷ್ಟು ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಹರಿದ ಬಟ್ಟೆ, ಕಳೆಗುಂದಿದ ಮುಖ ಮಾಡಿಕೊಂಡು ಕೂರಬೇಡಿ. 2026 ನಿಮ್ಮದು. ಎದ್ದು ಬನ್ನಿ, ರಾಜನಂತೆ ಅಥವಾ ರಾಣಿಯಂತೆ ಬದುಕಿ. ಮೂರನೆಯದಾಗಿ, ತುಲಾರಾಶಿಯವರು ಎಷ್ಟೇ ಸಂಪಾದನೆ ಮಾಡಿದರೂ ಉಳಿತಾಯ ಮಾಡುವುದು ಕಷ್ಟ. ಕೈಯಲ್ಲಿ ಕಾಸು ನಿಲ್ಲಲ್ಲ. ಇದಕ್ಕೆ ರಾಮಬಾಣದಂತಿರುವ ಪರಿಹಾರವೆಂದರೆ ಮಹಾಲಕ್ಷ್ಮಿಯ ಆರಾಧನೆ. ಶನಿದೇವನಿಗೂ ಕೂಡ ಮಹಾಲಕ್ಷ್ಮಿ ಅಂದರೆ ಗೌರವ. 2026ರಲ್ಲಿ ಆರ್ಥಿಕ ಸಂಕಷ್ಟದಿಂದ ಪಾರಾಗಲು ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ನಿಮ್ಮ ಮನೆಯಲ್ಲಿ ಕನಕದಾರ ಸ್ತೋತ್ರ ಅಥವಾ ಲಲಿತಾ ಸಹಸ್ರನಾಮವನ್ನು ಕೇಳಿಸಿಕೊಳ್ಳಿ ಅಥವಾ ಪಠಿಸಿ. ಇದಕ್ಕಾಗಿ ಈ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಬರೆಯಿರಿ. ತಾಯಿ ಲಕ್ಷ್ಮಿ ನಿಮ್ಮ ಮನೆಗೆ ಬರಲು ದಾರಿ ಮಾಡಿಕೊಡಿ. ನಿಮ್ಮ ಈ ಒಂದು ಸಣ್ಣ ನಾಮಸ್ಮರಣೆ ನಿಮ್ಮ ಬಡತನವನ್ನು ಸುಟ್ಟು ಹಾಕಬಲ್ಲದು. ಸೋಮಾರಿತನ ಬೇಡ. ಈಗಲೇ ಕಮೆಂಟ್ ಮಾಡಿ ತಾಯಿಯನ್ನು ಆಹ್ವಾನಿಸಿ. ನಾಲ್ಕನೆಯ ರಹಸ್ಯ, ತುಲಾರಾಶಿಯವರ ಬಹುದೊಡ್ಡ ಶತ್ರು ಅತಿಯಾದ ಯೋಚನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲ. 2026ರಲ್ಲಿ ನೀವು ಗೆಲ್ಲಲೇಬೇಕು ಅಂದರೆ ಬಿಳಿ ಬಣ್ಣದ ರೇಷ್ಮೆ ವಸ್ತ್ರ ಅಥವಾ ಬೆಳ್ಳಿ ನಿಮ್ಮ ರಕ್ಷಾ ಕವಚವಾಗಲಿದೆ. ಸಾಧ್ಯವಾದರೆ ಬಲಗೈಗೆ ಬೆಳ್ಳಿಯ ಖಡ್ಗ ಅಥವಾ ಉಂಗುರವನ್ನು ಧರಿಸಿ. ಇಲ್ಲದಿದ್ದರೆ ನಿಮ್ಮ ಪರ್ಸ್ನಲ್ಲಿ ಅಥವಾ ಜೇಬಿನಲ್ಲಿ ಯಾವಾಗಲೂ ಒಂದು ಬೆಳ್ಳಿಯ ನಾಣ್ಯ ಅಥವಾ ಅಕ್ಕಿ ಕಾಳುಗಳನ್ನು ಹಾಕಿದ ಒಂದು ಚಿಕ್ಕ ಬಿಳಿ ಬಟ್ಟೆಯ ಗಂಟು ಇರಲಿ. ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿಡುತ್ತದೆ. ಯಾವಾಗ ಮನಸ್ಸು ಶಾಂತವಾಗಿರುತ್ತದೆಯೋ ಆಗ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು 100ಕ್ಕೆ 100 ಸರಿಯಾಗಿರುತ್ತದೆ. 2026ರಲ್ಲಿ ನೀವು ಹೂಡಿಕೆ ಮಾಡುವಾಗ ಅಥವಾ ಹೊಸ ಕೆಲಸ ಆರಂಭಿಸುವಾಗ ಈ ಬೆಳ್ಳಿಯ ನಾಣ್ಯ ಅಥವಾ ಬಿಳಿ ವಸ್ತ್ರ ನಿಮ್ಮ ಜೊತೆಗಿದ್ದರೆ ವಿಜಯಲಕ್ಷ್ಮಿ ನಿಮ್ಮ ಕೊರಳಿಗೆ ಹಾರ ಹಾಕುತ್ತಾಳೆ. 5ನೆಯ ಮತ್ತು ಅಂತಿಮ ರಹಸ್ಯವೆಂದರೆ, ಇದು ಸ್ವಲ್ಪ ಕಠಿಣ ಆದರೆ ಅತ್ಯಂತ ಸತ್ಯ. ತುಲಾರಾಶಿಯವರಾದ ನೀವು ಬೇರೆಯವರನ್ನು ಮೆಚ್ಚಿಸಲು ಹೋಗಿ ನಿಮ್ಮತನವನ್ನು ಕಳೆದುಕೊಳ್ಳುತ್ತೀರಿ. ಜನರು ಏನು ಅಂದುಕೊಳ್ಳುತ್ತಾರೋ ಅನ್ನೋ ಭಯ ನಿಮಗೆ ಹೆಚ್ಚು. 2026ರಲ್ಲಿ ನೀವು ಪಾಲಿಸಬೇಕಾದ 5ನೇ ಸೂತ್ರ ಹೇಳುವುದನ್ನು ಕಲಿಯಿರಿ. ನಿಮ್ಮ ಹತ್ತಿರ ಯಾರಾದರೂ ಹಣ, ಸಾಲ ಕೇಳಲು ಬಂದರೆ ಅಥವಾ ನಿಮ್ಮ ಶಕ್ತಿಗೆ ಮೀರಿದ ಸಹಾಯ ಕೇಳಿದರೆ ಮುಲಾಜಿಲ್ಲದೆ ಇಲ್ಲ ಎಂದು ಹೇಳಿ. ವಿಶೇಷವಾಗಿ 2026ರಲ್ಲಿ ಸಂಬಂಧಿಕರಿಗೆ ಅಥವಾ ಸ್ನೇಹಿತರಿಗೆ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ಕೊಡಬೇಡಿ. ಕೊಟ್ಟರೆ ಅದು ವಾಪಸ್ ಬರುವ ಸಾಧ್ಯತೆ ಕಡಿಮೆ ಮತ್ತು ಆ ಸಂಬಂಧವು ಹಾಳಾಗುತ್ತದೆ. ನಿಮ್ಮ ಗುಟ್ಟುಗಳನ್ನು, ನಿಮ್ಮ ಮುಂದಿನ ಪ್ಲಾನ್ಗಳನ್ನು ಯಾರ ಮುಂದೆಯೂ ಬಾಯಿ ಬಿಡಬೇಡಿ. ತುಲಾರಾಶಿಯವರೇ, ನೀವು ಇತರರಿಗೆ ಬೆಳಕಾಗಿದ್ದು ಸಾಕು. ಈಗ ನಿಮ್ಮ ದೀಪಕ್ಕೆ ಎಣ್ಣೆ ಹಾಕಿಕೊಳ್ಳುವ ಸಮಯ. ಸ್ವಾರ್ಥಿಗಳಾಗಿ ಎಂದು ಹೇಳುತ್ತಿಲ್ಲ, ಆದರೆ ಎಚ್ಚರಿಕೆಯಿಂದ ಇರಿ. ತುಲಾರಾಶಿಯವರೇ, 2026 ಕೇವಲ ಒಂದು ವರ್ಷವಲ್ಲ, ಅದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ತಿರುವು. ಇಷ್ಟು ದಿನ ನೀವು ಪಟ್ಟ ಅವಮಾನ, ಸೋಲು, ನಿಂದನೆಗಳಿಗೆ ಈಗ ಕಾಲವೇ ಉತ್ತರ ಕೊಡಲಿದೆ. ನಿಮ್ಮ ತಾಳ್ಮೆಗೆ ಈಗ ಪ್ರತಿಫಲ ಸಿಗುವ ಸಮಯ. ಶುಕ್ರ ಮತ್ತು ಶನಿ ಇಬ್ಬರು ನಿಮ್ಮ ಪರವಾಗಿದ್ದಾರೆ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಮೇಲೆ ಹೇಳಿದ ಈ 5 ರಹಸ್ಯಗಳನ್ನು ಶ್ರದ್ಧೆಯಿಂದ ಪಾಲಿಸಿ ಧರ್ಮದ ದಾರಿಯಲ್ಲಿ ನಡೆಯಿರಿ. ನಿಮ್ಮ ನಗು ಮತ್ತೆ ನಿಮ್ಮ ಮುಖದ ಮೇಲೆ ಬರಲಿದೆ. ನಿಮ್ಮನ್ನು ಬಿಟ್ಟು ಹೋದವರೇ ನಿಮ್ಮನ್ನು ಹುಡುಕಿಕೊಂಡು ಬರುವ ದಿನಗಳು ದೂರವಿಲ್ಲ. 2026ರಲ್ಲಿ ನಿಮ್ಮ ಏಳಿಗೆಯನ್ನು ಕಂಡು ಜಗತ್ತೇ ಬೆರಗಾಗಲಿದೆ. ಇಷ್ಟೆಲ್ಲ ಆಳವಾದ ಮತ್ತು ರಹಸ್ಯವಾದ ಮಾಹಿತಿಯನ್ನು ನಿಮ್ಮ ಶ್ರೇಯಸ್ಸಿಗಾಗಿಯೇ ಹುಡುಕಿ ತಂದಿರುವೆನು. ನಮಗೂ ನಿಮಗೂ ಇರುವ ಈ ಆತ್ಮೀಯ ಸಂಬಂಧ ಹೀಗೆ ಮುಂದುವರಿಯಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ತುಲಾರಾಶಿಯ ಸ್ನೇಹಿತರಿಗೆ, ಬಂಧುಗಳಿಗೆ ಶೇರ್ ಮಾಡಿ ಹಾಗೂ ಓಂ ಶುಕ್ರಾಯ ನಮಃ ಎಂದು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.